ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಒಂದು ಚಿಕ್ಕದು ಇದು ತೋರಿಸ್ತೀನಿ. ಊಟಿದ್ದು ನೋಡಿ, ಚೆನ್ನಾಗಿರುತ್ತೆ. ನೋಡ್ಕೊಬನ್ನಿ, ತೋರಿಸ್ತೀನಿ, ನೋಡ್ಕೊಬನ್ನಿ. ನೋಡಿದು ಊಟಿದ್ದು ಮಾರ್ಕೆಟ್. ಇದು ಏನಿದು ಎಂಟ್ರೆನ್ಸ್ ಇದೆ ಮಾರ್ಕೆಟು. ಅರ್ಧ ಆ ಕಡೆ ಕೆಲಸ ನಡೀತಾ ಇದೆ. ಇದು ಒಳಗಡೆ ಎಂಟ್ರೆನ್ಸು, ಮುಂಭಾಗ ಅಂಗಡಿಗಳು, ರೋಡ್ ಪಕ್ಕದಲ್ಲಿ ಅಂಗಡಿಗಳು. ಆಮೇಲೆ ಮೇಯ್ನು ಇದು ಮದ್ಯದ ಅಂಗಡಿ. ಇದು TASMAC ಅಂತಿದೆಲ್ಲ ಮದ್ಯದ ಅಂಗಡಿ ಇದು. ಓಕೆ, ಇಲ್ಲಿ ಏನಂದರೆ ಮಧ್ಯಾಹ್ನ 12 ಗಂಟೆಗೆ ಮದ್ಯದ ಅಂಗಡಿಗಳು ಓಪನ್ ಆಗೋದು. ನಮ್ಮ ಕರ್ನಾಟಕದಲ್ಲೆಲ್ಲ ಬೇಗ ಓಪನ್ ಆಗುತ್ತಲ್ಲ, ಆ ಥರ ಇಲ್ಲಿ ಓಪನ್ ಆಗೋಲ್ಲ. ಏನಕ್ಕೆ ಅಂದರೆ ಇಲ್ಲಿ ಮಧ್ಯರಾತ್ರಿಲೂ ಬೆಳಗಿನ ಜಾವದಲ್ಲೂ ಕ್ಯಾರೆಟ್ ಕುಯ್ಯೋಕ್ಕೆ, ಲೋಡ್ ಮಾಡೋಕ್ಕೆಲ್ಲ ಜನಗಳು ಹೋಗ್ತಾರೆ. ಬೆಳಗ್ಗೆನೇ ತೆಗೆದುಬಿಟ್ರೆ ಅವ್ರ ಕೆಲಸಕ್ಕೂ ಕೆಲವೊಂದು ಜನ ಹೋಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬೆಳಗ್ಗೆನೇ ಕೆಲಸಕ್ಕೆ ಹೋಗಲಿ ಅನ್ನೋ ಒಂದು ರೂಲ್ಸಿಗೆ ಪ್ರತಿಯೊಬ್ಬರು ಹೇಳಿದ್ದಾರೆ. ರೂಲ್ಸಿಗೆ ಇಲ್ಲಿ ಬೆಳಿಗ್ಗೆ ತೆಗೆಯೋ ಅವಕಾಶ ಇಲ್ಲ. ಏನಿದ್ರು ಮಧ್ಯಾಹ್ನ 12 ಗಂಟೆಗೆ ಮಾತ್ರ ಮದ್ಯದ ಅಂಗಡಿ ಓಪನ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆ ಪರ್ಫೆಕ್ಟ್ ಟೈಮು ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರೊಳಗಡೆ ಮಧ್ಯಾಹ್ನ ಇಲ್ಲಿ ಖರೀದಿಸ್ಬೋದು. ಇನ್ನೊಂದು, ಇಲ್ಲಿ ಚಳಿಗೆ ಸುಮಾರು ಜನ ಡ್ರಿಂಕ್ಸ್ ಮಾಡೇ ಮಾಡ್ತಾರೆ. ಯಾಕಂದರೆ ಬೇಕೇ ಬೇಕು, ಚಳಿ ತಡೆಯೋಕ್ಕಾಗಲ್ಲ. ಆ ಥರ ವಾತಾವರಣ ಇದೆ ಇಲ್ಲಿ. ಆಮೇಲೆ ಮೇಯ್ನ್ ಏನಂದರೆ ಇಲ್ಲಿ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಮದ್ಯದ ಅಂಗಡಿಗೆ ಒಂದೊಂದು ನಂಬರ್, 829, 830 ಆ ಥರ. ಏನಂದರೆ ಇಲ್ಲಿ ಮದ್ಯದ ಬಾಟ್ಲು ತೊಗೊಂಡ್ರೆ 150 ರೂಪಾಯಿ ಒಂದು ಕ್ವಾಟ್ರಿಗೆ ಇರುತ್ತೆ ಅಂದ್ಕೊಳ್ಳಿ. 180 mlಗೆ 10 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. 10 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ತಿರ್ಗಿ ಆ ಬಾಟ್ಲು ತಂದು ಅವರಿಗೆ ರಿಟರ್ನ್ ಕೊಟ್ಟರೆ 10 ರೂಪಾಯಿ ರಿಟರ್ನ್ ಕೊಡ್ತಾರೆ. ಆ ಥರ ಇಲ್ಲಿ ರೂಲ್ಸ್.